ಚಾಲಕರ ವೇತನ 72,000, ಡೀಸೆಲ್ ಬಾಬ್ತು 47,268 ರೂಪಾಯಿ ಹಾಗೂ ವಿದ್ಯುತ್ ಬಿಲ್ ಪಾವತಿ 26,788 ರೂಪಾಯಿ. ಕಾರ್ಯಕಾರಿ ಸಮಿತಿ ಸಭೆಯ ಖರ್ಚು 29,480. HRMS 2 ಮತ್ತು ಆರೋಗ್ಯ ಸಂಜೀವಿನಿ ಕಾರ್ಯಾಗಾರ ಮತ್ತು ನೌಕರರ ವಾರ್ಷಿಕ ಸಭೆಯ ಖರ್ಚು 50,200 ರೂಪಾಯಿ. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ವಿಜೇತ ಕ್ರೀಡಾಪಟುಗಳಿಗೆ ನೆನಪಿನ ಕಾಣಿಕೆ ಬಾಬ್ತು 59,000 ರೂಪಾಯಿ. ಸರ್ಕಾರಿ ನೌಕರರ ವಾಹನ ರಿಪೇರಿ ಖರ್ಚು. ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿರುವಂತಹ ಎಲ್ಲ ಗಣ್ಯರಿಗೂ ಎಂದು ಹರಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಸಾಮಾನ್ಯ ಊರಿನಲ್ಲಿ ಮೂಲತಃ ಬಡ ಕೃಷಿ ಕುಟುಂಬದವರಾಗಿ ಇಲ್ಲಿ ಕೊಟ್ಬಿಟ್ಟು ಹೊಂಟಲ್ಲಿ ಸುಮ್ಮನೆ ಇರಿ. ಕೊಟ್ಟಾದ್ಮೇಲೆ ಹಾಕೋರಿ ಇರ್ರಿ. ಹೂವನ ಇಟ್ಬಿಡಿ, ಕಾಲ ಹತ್ರ ಇಟ್ಬಿಡಿ. ಇರಿ ಸರ್ ಅಣ್ಣ, ಹಂಗೆ ಬನ್ನಿ. ಒಂದು ಸೆಕೆಂಡ್ ಸರ್, ಕೈಯು ನೆಕ್ಸ್ಟ್. ಆಮೇಲೆ ಫುಲ್ ಆಡು ಫುಲ್ ಆಡ್ರಿ, ಹಿಂಗೆ ಆಫ್ ಮಾಡ್ರಿ. ಬಂದು ಬೋಟ್ ಇಲ್ಲಿ ಫೋಟೋ ಅಲ್ಲೇ ಇಲ್ಲೇ ಕೊಟ್ಟಿದ್ದೀನಿ ನಾನು. ಹಿಂಗೆ ಬರ್ಬೇಕಾಗ್ತದೆ. ಇಲ್ಲ ರಮೇಶ, ಕಾರ್ಯ ಸಮಿತಿ ಸಭೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, UPSC ಪರೀಕ್ಷೆಯಲ್ಲಿ ಸಾಧನೆ ಮಾಡಿದವರಿಗೆ ಮತ್ತು ಮಹಿಳಾ ಸಾಧಕಿಯರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಗುರುವಾಗಿ ಮೊದಲು ಕಲಿಸುವವಳು ಹೆಣ್ಣು, ತಾಯಿಯಾಗಿ ಸಲಹುವವಳು ಹೆಣ್ಣು, ಅಕ್ಕನಾಗಿ ಸರಿತಪ್ಪುಗಳ ತಿದ್ದುವವಳು ಹೆಣ್ಣು, ತಂಗಿಯಾಗಿ ಕರುಣೆಯನ್ನು ತೋರುವವಳು ಹೆಣ್ಣು, ಮಡದಿಯಾಗಿ ಮನೆಯನ್ನು ಬೆಳಗುವವಳು ಹೆಣ್ಣು. ಹೆಣ್ಣೆ ಬಾಳಿನ ಕಣ್ಣು, ಪ್ರೇಮಮಯಿ, ತ್ಯಾಗಮಯಿ, ನಿಸ್ವಾರ್ಥಮಯ ಕಡಲೆ ಹೆಣ್ಣು. ಇಂದು ಮಹಿಳೆಯರು ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ಮೀರಿ ನಿಂತಿದ್ದಾರೆ. ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೆ ಅವರ ಸಾಧನೆಯ ಪಥ ವಿಸ್ತರಿಸಿದೆ. ಅಂತಹ ಸಾಧಕ ಮಹಿಳೆಯರನ್ನ ಸ್ಮರಿಸುತ್ತಾ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಾಡಗೀತೆಯನ್ನ ಹಾಡುತ್ತಾ ಚಾಲನೆ ನೀಡಲು ಬರುತ್ತಿದ್ದಾರೆ ಶ್ರೀಮತಿ ದೀಪು ಮತ್ತು ತಂಡ. ಬನ್ನಿ